ಹಾಯ್ ನಮಸ್ಕಾರ. ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ತುಂಬ ಚೆನ್ನಾಗಿದ್ದೀವಿ. ಇವತ್ತೊಂದು ಸಿಂಪಲ್ ಬ್ಲಾಗೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಬಿಗ್ ಬಾಸ್ ಬಗ್ಗೆ ಒಂದು ಸ್ವಲ್ಪ ನನ್ನ ಅಭಿಪ್ರಾಯನ ನಿಮ್ಮ ಮುಂದೆ ತಿಳಿಸ್ಬೇಕು ಅಂತ ಹೇಳಿ ಬಂದಿದ್ದೀನಿ. ಅದಕ್ಕೆ ಮುಂಚಿತವಾಗಿ ಬೆಳಗ್ಗೆ ಏನು ತಿಂಡಿ ಮಾಡಿದ್ದೆ ಏನು ಅನ್ನೋ ಒಂದು ಕ್ಲಿಪ್ಪಿಂಗ್ಸ್ಗಳನ್ನ ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ನಿಮ್ಮ ಮುಂದೆ ಶೇರ್ ಮಾಡಿಕೊಂಡು ಆ ನಂತರ ನನ್ನ ಮಾತನ್ನು ಮುಂದುವರಿಸ್ತೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ, ಆಯಿತಾ? ಹಾಗೆ ಹೊಸದಾಗಿ ಚಾನಲ್ಗೆ ಬಂದು ಮೊದಲ ಬಾರಿ ವಿಡಿಯೋ ವೀಕ್ಷಣೆ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆ ತಪ್ಪದೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ, ಇವತ್ತು ಸಿಂಪಲ್ಲಾಗಿ ಏನು ಟಿಫನ್ ಮಾಡಿದ್ದೆ ಅನ್ನೋ ಒಂದು ಕ್ಲಿಪ್ಪಿಂಗ್ಸ್ನ ತೋರಿಸ್ಕೊಂಡು ಮತ್ತೆ ಮಾತನ್ನು ಮುಂದುವರಿಸ್ತೀನಿ. ಬನ್ನಿ, ನಮ್ಮ ಅಡುಗೆ ಮನೆಗೆ ಹೋಗಿ ಬರೋಣ. ನೋಡ್ತಾ ಇದ್ದೀರಿ, ಮೊಸರು ರಾಯ್ತ ಹಾಗೂ ಸೋಯಾ ಚಂಕ್ಸ್ ಕಬಾಬ್ ಕಲಿಸಿದ್ದೀನಿ. ಇವತ್ತು ಏನಾದರೂ ರಿಚ್ ಪ್ರೋಟೀನ್ ಬೇಕು ಅಂತ ಹೇಳಿ ಸೋಯಾ ಚಂಕ್ಸಲ್ಲೇ ಏನಿಲ್ಲ, ಖಾರದ್ದು ಏನಪ್ಪದು ಕಬಾಬ್ ಮಿಕ್ಸ್ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ವಿನಿಗರ್, ಇಷ್ಟನ್ನು ಮಾತ್ರ ಹಾಕಿ ಕಲಿಸಿದ್ದೀನಿ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಸಖತ್ತಾಗಿ ಬಂದಿತ್ತು. ನಿಮಗೆ ಲಾಸ್ಟಲ್ಲಿ ನೋಡಿ ಸೌಂಡ್ ಹೇಗಿರುತ್ತೆ ಕ್ರಿಸ್ಪಿ ಅಂತ ಹೇಳಿ. ಚೆನ್ನಾಗಿ ಕಾದ್ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದೊಂದೇ ಬಿಡಿಯಾಗಿ ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಸಖತ್ತಿರುತ್ತೆ. ನಾನ್ ವೆಜ್ಜು ತಿನ್ನುವಂಥವರು ವಾರಗಳಲ್ಲಿ ತಿನ್ನೋಕ್ಕಾಗಲ್ಲಲ್ವ, ಆ ದಿನ ಬೇಕಾದರೆ ನೀವು ಸೈಡ್ ಡಿಶ್ ಆಗಿ ಈ ಥರ ಸೋಯಾ ಚಂಕ್ಸಲ್ಲಿ ಮಾಡ್ಕೊಳ್ಳೋದ್ರಿಂದ ಸಖತ್ ಟೇಸ್ಟ್ ಬರುತ್ತೆ. ನಾನು ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ, ಅದಕ್ಕೆ ಸೈಡ್ಗೆ ಮಕ್ಕಳೇನಾದರೂ ಕೇಳ್ತಾರಲ್ವ, ನನಗೂ ಕೂಡ ಸ್ವಲ್ಪ ಪ್ರೋಟೀನ್ ಬೇಕಿತ್ತು ಇವತ್ತು ಮಧ್ಯಾಹ್ನದ ಊಟಕ್ಕೆ. ಅದಕ್ಕೋಸ್ಕರ ಸೋಯಾ ಚಂಕ್ಸಲ್ಲಿ ಸಿಕ್ಕಾಬಿಟ್ಟೆ ಪ್ರೋಟೀನ್ ಅಂತೂ ಇದೆ. ತುಂಬ ವೆರೈಟಿ ಏನಾದರೂ ಅದರಲ್ಲಿ ಮಾಡಿಕೊಳ್ಳೇಬಹುದು, ಅಷ್ಟು ಚೆನ್ನಾಗಿರುತ್ತೆ. ಕಟ್ಲೆಟ್ ಮಾಡಬಹುದು, ಹಾಗೆ ಏನು ಕೈಮಾ ಅಂತ ಹೇಳ್ತೀವಿ, ಕೀಮಾ ಬಾಲ್ ಅಂತ ಹೇಳಿ ಸೋಯಾ ಚಂಕ್ಸಲ್ಲಿ ಕೂಡ ಮಾಡ್ಕೋಬಹುದು. ಆಗಿದೆ ಬಿರಿಯಾನಿ ಆಗಿದೆ. ಮಗನಿಗೆ ಈಗ ಅಮೋಘಗೆ ಹಾಕ್ಕೊಡ್ಬೇಕು. ನಾನು ಪ್ಲೇಟ್ಗೆ ಶವರ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇದ್ದೀರಿ ಬೆಳಗಿನ ಕೆಲಸಗಳು. ಇನ್ನೂ ಕೂಡ ಕಮಲಮ್ಮ ಬಂದಿಲ್ಲ. ಅವರು ಬಂದ ಮೇಲೆ ಪಾತ್ರೆ ಎಲ್ಲ ಸ್ಟ್ಯಾಂಡ್ಗಳಿಗೆಲ್ಲ ಜೋಡಿಸ್ಕೊಳ್ಳೋಕೆ ಸಾಧ್ಯ. ಪಾತ್ರೆ ತೊಳೆಯೋದನ್ನೆಲ್ಲ ಹಿಂಭಾಗ ಹಾಕಿರ್ತೀನಿ. ನಾನು ಫಸ್ಟು ತಿಂಡಿ ಮುಗಿಸಿ, ಅಂದರೆ ತಿಂಡಿ ಮಾಡೋದನ್ನು ಸೆಲ್ಫೆಲ್ಲ ಕ್ಲೀನ್ ಮಾಡಿ ತಿಂಡಿ ಮುಗಿಸಿ ಅಷ್ಟರಲ್ಲಿ ಕಮಲಮ್ಮ ಬರ್ತಾರೆ. ಅಷ್ಟೊತ್ತಿಗೆ ನಾನು ಕಂಪ್ಲೀಟ್ ಕೆಲಸ ಮುಗಿಸಿ ಸ್ನಾನ ಮಾಡಿ ದೇವ್ರಿಗೆ ದೀಪ ಕೂಡ ಹಚ್ಚಿ ಆಮೇಲೆ ನಾವು ತಿಂಡಿನ ತಿನ್ನಬಹುದು. ತುಂಬ ಚೆನ್ನಾಗಾಗಿತ್ತು ಸೋಯಾ ಚಂಕ್ಸ್ ಕಬಾಬು. ನೀವೇನಾದರೂ ಬೇಕು ಅನ್ನೋದಾದರೆ ಮತ್ತೊಂದು ಸಲ ಮಾಡಿದಾಗ ನಿಮಗೆ ಪೂರ್ತಿಯಾಗಿ ಅದ್ರ ಬಗ್ಗೆ ವಿಡಿಯೋನ ಮಾಡಿ ತೋರಿಸ್ತೀನಿ. ಬನ್ನಿ, ಅಮ್ಮೋಗಿಗೆ ತಿಂಡಿ ಹಾಕ್ಕೊಟ್ಬಿಡೋಣ. ಮಶ್ರೂಮ್ ಬಿರಿಯಾನಿ ಸಿಂಪಲಾಗಿ ಮಾಡಿದ್ದೀನಿ, ತುಂಬ ಮಸಾಲ ಇಟ್ಟು ಮಾಡಿಲ್ಲ. ನಮ್ಮನೆಯಂತೂ ಮೊಸರು ರಾಯ್ತ ಅಂತೂ ಖಂಡಿತ ಬೇಕೇ ಬೇಕು. ಮಧ್ಯಾಹ್ನನೂ ಕೂಡ ನಾನು ಒಂದು ಬೌಲು ಮೊಸರು ರಾಯ್ತನ ತಿಂತೀನಿ. ನಾನು ಹಾಗೇ ತಿಂತೀನಿ. ಸೌತೆಕಾಯಿ ಈರುಳ್ಳಿ ಎಲ್ಲ ಹಾಕಿರ್ತೀನಲ್ಲ, ಹಾಗೆ ನಾನು ಸಲಾಡ್ ಟೈಪ್ ತಿಂತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ಫುಲ್ಲಾಗಿ ಸಖತ್ತಾಗಿ ಕಾಣಿಸ್ತಾ ಇದೆ. ಸೋಯಾ ಚಂಕ್ಸ್ ಅನ್ನಿಸ್ತಾ ಇಲ್ಲ, ನಾನ್ ವೆಜ್ ತಿನ್ನೋರಿಗೆ ಚಿಕನ್ ಅಂತ ಕಾಣಿಸ್ತಾ ಇದೆ ಅಲ್ವಾ? ಚಿಕನ್ ಅಂತೂ ಅಲ್ಲ, ಇದು ಸೋಯಾ ಚಂಕ್ಸ್. ಸೌಂಡು ಕೂಡ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಆ ಸೌಂಡು. ಬಿಸಿ ಬಿಸಿ ಈ ಕಡೆ ಮಶ್ರೂಮ್ ಬಿರಿಯಾನಿ ಕೂಡ ಬಿಸಿ ಇತ್ತು. ಸೋಯಾ ಕಬಾಬು ಕೂಡ ಬಿಸಿ ಬಿಸಿ ಇದೆ. ತಿನ್ನೋದಕ್ಕೆ ಸೂಪರ್ ಟೇಸ್ಟ್ ಅಂತ ಕೂಡ ಹೇಳ್ಬೋದು. ನೋಡಿ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು. ತೋರಿಸ್ತೀನಿ, ಒಮ್ಮೆ ನೋಡಿ ಸೌಂಡ್ ಕೇಳಿಸ್ಕೊಳ್ಳಿ ಯಾವ ಥರ ಸೌಂಡ್ ಬರುತ್ತೆ ಕ್ರಿಸ್ಪಿ ಅಂತ ಹೇಳಿ. ನೋಡಿದ್ರಲ್ವಾ, ನಾನು ಒಂದೇ ಒಂದು ಪೀಸನ್ನ ಬಾಯಲಲ್ಲಿ ಅಗದಿದ್ದು ಕರುಮ್ ಅಂತ ಸೌಂಡ್ ಕೇಳಿಸ್ತಾ, ಅಷ್ಟು ಚೆಂದ ಇರುತ್ತೆ, ಕ್ರಿಸ್ಪಿಯಾಗಿ ಬಂದಿರುತ್ತೆ. ಮುಂದಿನ ದಿನ ನೀವು ಬೇಕು ಕಮೆಂಟಲ್ಲಿ ಏನಾದರೂ ಒಂದು ಸಲ ಮಾಡಿ ತೋರಿಸಿ ಅಕ್ಕ ಅಂತ ಹೇಳಿದ್ರೆ ಖಂಡಿತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ, ಇವತ್ತೊಂದು ಮಾತುಕತೆ ನಿಮ್ಮ ಜೊತೆ ಬಿಗ್ ಬಾಸ್ ಬಗ್ಗೆ ಮಾತಾಡೋಣ. ಪೂರ್ತಿ ವಿಡಿಯೋನ ನೋಡಿದ್ರಿ, ಮಶ್ರೂಮ್ ಬಿರಿಯಾನಿ ಹಾಗೂ ಸೋಯಾ ಚಂಕ್ಸಲ್ಲಿ ಕಬಾಬ್ ಮಾಡಿದ್ದೆ. ಸಕ್ಕ ಟೇಸ್ಟ್ ಇತ್ತು, ತುಂಬ ಟೇಸ್ಟ್ ಇತ್ತು. ಒಂದು
ಏನಕ್ಕೆ ಸೋಯಾ ಚಂಕ್ಸಲ್ಲಿ ನಾನು ಜಾಸ್ತಿ ಐಟಮ್ಸ್ಗಳನ್ನ ಮಾಡ್ತೀನಿ ಅಂದರೆ ಐ ರಿಚ್ ಪ್ರೋಟೀನ್ ಫೈಬರ್ ಅಂತೂ ಸಖತ್ತಾಗಿರುತ್ತೆ. ಅದಕ್ಕೋಸ್ಕರ ಅದನ್ನು ಒಂದು ಡಿಶ್ ನಾನು ಮಾಡ್ಕೊಳ್ತೀನಿ. ಕಮಲಮ್ಮ ಇವಾಗ ಬರ್ತಾ ಇರೋದು. ಕಾಯ್ಕೊಂಡು ಕೂತ್ಕೊಂಡಾಗ ಬರಲ್ಲ. ಏನ ನಾನಿವತ್ತು ಹೊರಗಡೆ ಹೋಗ್ಬೇಕಿತ್ತಾ, ಕಾಯ್ಕೊಂಡು ಕೂತು ರಿಪೋರ್ಟ್ ಅದು ಮಧ್ಯಾಹ್ನ ಕೊಡ್ತೀನಿ ಅಂತಾರಲ್ಲ. ಯಾರು? ಅದೇ ಬಜ್ಜಿ ಬೋಂಡ ಮಾಡ್ತಿದ್ರಲ್ಲ, ಮತ್ತೆ ಇರೋಯ್ತಾ? ನೋಡಿ ಬಂದಿದ್ದಕ್ಕೆ ಕ್ಯಾನ್ಸರು ಅಂತ ಹೇಳಿ ಒಂದು ತಿಂಗಳು ಇಲ್ಲ. ಅದೇ ಸವಿತಾ ಇದ್ಲಲ್ಲ ಅಲ್ಲಿ ಲಕ್ಷ್ಮೀ ದೇವಸ್ಥಾನ ಮುಂದ್ಗಡೆ ಪಕ್ಕದಲ್ಲಿ ಬಜ್ಜಿ ಬೋಂಡ ಮಾಡ್ತಿತ್ತಿಲ್ವಾ ಒಂದು ಅಜ್ಜಿ, ಅವರು ಕೊಲ್ಲಾಪುರದ ಅಮ್ಮನ ದೇವಸ್ಥಾನ ಎದುರುಗಡೆ ಬಜ್ಜಿ ಮಾಡ್ತಾ ಇತ್ತು. ಸವಿತಾ ಇದ್ಲಲ್ಲ ಮಾಡಿ ಮೇಲೆ, ಅದ್ರ ಪಕ್ಕ ಕೆಳಗಡೆ ಬಜ್ಜಿ ಬೋಂಡ ಮಾಡ್ತಾ ಇತ್ತು. ಅಲ್ಲ ಕ್ಯಾನ್ಸರ್ ಅಂತ ಹೇಳಿ ಒಂದು ತಿಂಗಳು ಆಗಿಲ್ಲ. ನೋಡಿ ಎಷ್ಟು ಬೇಗ. ಸ್ಪ್ರೆಡ್ ಆಗೋಯ್ತು ಪೂರ್ತಿ. ಕಷ್ಟ ಅದು. ಎಲ್ಲಿ? ಅಲ್ಲೇ ಮಡ್ಗವ್ರ? ಯಾಕೆ? ಅವ್ರು ಬಾಡಿಗೆ ಅವರು ಇಲ್ಲಿ ಹಾಕ್ಬೇಡಿ ಅನ್ನೋದು. ಓ ಹಂಗೆ ಹೇಳಕ್ಕಾಗುತ್ತಾ? ಸಾವು ಅಷ್ಟೊಂದು ಇದಾಗಿ ಮಾಡ್ತಾರ. ಅದು ಕೂಡ ಅಮ್ಮ ಬಾಳಿ ಬದುಕಿರೋ. ಕೆಳಗಡೆ ಸ್ವಲ್ಪ ಹೊತ್ತು ಮಡಗಿದ್ರೆ ಏನಾಗುತ್ತೆ? ತಗೊಂಡೋಗೋರಲ್ವಾ? ಈಗ ಮತ್ತೆ ಅಲ್ಲೆಲ್ಲಿ ಜ್ಯೋತಿ ಮನೆ ಅಂದ್ರೆ ಯಾವ ಜ್ಯೋತಿ? ಅವ್ರ ನೆಂಟ್ರ ಅವರು ಜ್ಯೋತಿ ಅಂತಂದ್ರೆ ಅನಿತಿನ ಮನೆ ಎದುರುಗಡೆ. ಯಾರಿಗೆ? ಜ್ಯೋತಿಗೂ. ಅವಳು ಒಂದು ತಿಂಗಳು ಆಸ್ಪತ್ರೆಯಲ್ಲಿ ಇವಾಗ ಸತ್ತೋದ್ರು ಅಂತ ಬಂದೋಳೆ. ಓ ಅವ್ರಿಗೂ ಒಂದು ತಿಂಗಳಾಯ್ತು ಹೋಗಿ, ಒಂದು ತಿಂಗಳು ಸತ್ತೋದ್ರು. ಅದೇ ನಳಿನಿ ಮನೆ ಮುಂದೆನಾ? ಅಲ್ಲಿ ಮಡ್ಗವ್ರ? ಆಮೇಲೆ ಇವಾಗ ಬಂದೆ ಅಂದ್ರೆ ರಾತ್ರಿನೇ ಬಂದೋಳು ಅವಳು. ಅವ್ರ ಮಕ್ಳಿಲ್ವಾ? ಈಗ ತೀರೋಗವ್ರಲ್ಲ ಅವ್ರಿಗೆ? ಅದೇ ನೋಡ್ಕೊಳಕ್ಕೆ ಈಗ ನೋಡಿ ಹಂಗೇನೆ ಅಲ್ಲಿಂದ ಇಲ್ಲಿ ತಂದು ಹಾಕೋರೆಲ್ಲ. ಇವಾಗ ಮಗಳು ಬಂದಿತ್ತಿಲ್ಲ ಇನ್ನೊಬ್ಬ ಬೆಂಗಳೂರಿಂದ, ಈ ಬಂದೋಳೇನೋ ಗೊತ್ತಿಲ್ಲ. ಮನೇಲೆ ತೀರೋಗಿರೋದಾ? ಮನೆಗೆ. ಅಲ್ಲೂ ಆ ಮನೇಲಿ ಅದೇ ಬಾಡಿಗೆ ಇದ್ರಲ್ಲ ಮನೇಲಿ. ಏನು ಕತೆನೋ ಕತೆ. ಅಷ್ಟೇ ಮನುಷ್ಯನ ಜೀವನ ಇಷ್ಟೇ. ಇಷ್ಟಕ್ಕೆ ಒದ್ದಾಡ್ಕೊಂಡು ಗುದ್ದಾಡ್ತಾರೆ, ನಾನು 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 ಅಂತ ಹೇಳಿ. ಸೋಲಲ್ಲ ಯಾರು ಕೂಡ. ಈಗ ನಾನು ಹೇಳೋದಿಷ್ಟೇ, ಮನುಷ್ಯ ಬದುಕಿದ್ದಾಗ ಒಂಥರ ಇರ್ತಾರೆ, ಅವ್ರು ತೀರೋ ತಕ್ಷಣ ಬೇರೆ ಥರ ಆಗ್ಬಿಡ್ತಾರೆ. ಈಗ ನೋಡಿ ಆ ಅಮ್ಮನಿಗೆ ಒಂದು ತಿಂಗಳು ಏನು ಇತ್ತಿಲ್ಲ, ಆರಾಮಾಗಿದ್ರು. ಕ್ಯಾನ್ಸರ್ ಅಂತಾನೆ ಗೊತ್ತಿಲ್ಲ. ಈಗ ಕ್ಯಾನ್ಸರ್ ಅಂತ ಗೊತ್ತಾಗ ಒಂದು ತಿಂಗಳು ಆಗಿಲ್ಲ, ಸತ್ತು. ಅಂತೆ ಒಟ್ಟಿನಲ್ಲಿ ಕ್ಯಾನ್ಸರು ಮಾರಣಾಂತಿಕ ಕಾಯಿಲೆನೆ, ನರಳಿಸ್ಬಿಡ್ತದೆ. ಒಳಗಡೆ ಬಾಧಿಸುತ್ತದು, ಸಿಕ್ಕಾಬಟ್ಟೆ ಹಿಂಸೆ ಕೊಡುತ್ತೆ. ಅದಕ್ಕೆ ಆದರೂ ಒಂದು ಮನುಷ್ಯರಿಗೆ ಏನೋ ಒಂದು ಸಿಂಪ್ಟಮ್ ಕೊಡುತ್ತದು ಶುರುವಾಗಬೇಕಾದ್ರೆ. ಈ ಕ್ಯಾನ್ಸರ್ ಯಾವುದೋ ಒಂದು ದೇಹದಲ್ಲಿ ಒಂದು ಮೂಲೆಯಲ್ಲಿ ಕ್ಯಾನ್ಸರ್ ಸೆಲ್ಸು ಶುರುವಾಯಿತು ಅಂದರೆ ನಮಗೆ ಒಂದು ಸಿಂಪ್ಟಮ್ ಕೊಡ್ತದೆ, ಏನೋ ಒಂದು ನೋವು ಕೊಡ್ತದೆ, ನಾವು ಅರ್ಥ ಮಾಡ್ಕೊಳ್ಳಲ್ಲ. ಈಗ ಕೆಲವರು ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆಲೇನೋ ಒಳಗಡೆ ಕರಳಲ್ಲೋ ಎಲ್ಲೋ ಕ್ಯಾನ್ಸರ್ ಆಗಿರುತ್ತೆ ಅಂದ್ಕೊಳ್ಳಿ. ಪದೇ ಪದೇ ಹೊಟ್ಟೆ ನೋವು ಬರ್ತಾ ಇದ್ರೆ ನಾವೇನು ತಿಳ್ಕೊತೀವಿ? ಎಲ್ಲೋ ಗ್ಯಾಸ್ಟ್ರಿಕ್ಗೆ ಅಂದ್ಕೊಂಡು ಗ್ಯಾಸ್ಟ್ರಿಕ್ ಮಾತ್ರೆ ಕುಡ್ಕೊಂಡು ಸುಮ್ಮನೆ ಆಯ್ತೀವಿ. ಅದು ಲಾಸ್ಟ್ ಅಂತ. ಏನು ಜಾಸ್ತಿ ಆಗೈತಂತ? ಥೈರಾಯ್ಡು? ಈಗ ಮಾತ್ರೆ ಜಾಸ್ತಿ ಬೇರೆ ಬರ್ಕೊಟ್ರಾ? ಕಲ್ಕೊಂಡು ತೋರಿಸಿಲ್ವಾ ಇವಾಗ? ಖಾಲಿ ಹೊಟ್ಟೆಲಿ ಮಾಡಿಸಿರೋದಾ ಥೈರಾಯ್ಡು? ಖಾಲಿ ಹೊಟ್ಟೆಲಿ. ನಾನು ಇವತ್ತು ಹೊರಗಡೆ ಹೋಗೋದಿತ್ತು, ಹಾಗೆ ಸೋಯಾ ಚಂಕ್ಸಲ್ಲಿ ನಾನು ಏನಾದರೂ ಒಂದು ಐಟಮ್ಸ್ನ ಮಾಡ್ತೀನಿ. ತುಂಬ ಒಂದು ದೇಹಕ್ಕೆ, ಈಗ ನಾನ್ ವೆಜ್ ತಿನ್ನಲ್ಲ ಅಂದ್ಕೊಳ್ಳಿ, ಗುರುವಾರ ನಾನ್ ವೆಜ್ ತಿನ್ನೋದಿಲ್ಲ, ನಾವು ಪ್ರೋಟೀನ್ಗೆ ಮೊಟ್ಟೆ ಬಳಸ್ತಾ ಇರ್ತೀವಿ ಅಂದ್ಕೊಳ್ಳಿ,
ಮೊಟ್ಟೆಗಿಂತ ಹೆಚ್ಚಿಗೆ ಅದರಲ್ಲಿ ಪ್ರೋಟೀನ್ ಇದೆ ಸೋಯಾ ಚಂಕ್ಸಲ್ಲಿ. ಆದ್ದರಿಂದ ಆ ಮಗುಗೂ ಕೂಡ ತುಂಬ ಇಷ್ಟ, ಸುಪ್ರೀತ್ಗೂ ಕೂಡ ತುಂಬಾ ಇಷ್ಟ. ಇನ್ನು ಬಿಗ್ ಬಾಸ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ನಾನು. ನಿಮ್ಗೆ ಯಾರು ಸ್ಪರ್ಧಿಗಳಲ್ಲಿ ಯಾರು ಇಷ್ಟ ಅಂತ ಕೇಳಿದ್ದೆ. ಹೆಚ್ಚು ಜನ ಗಿಲ್ಲಿ ಮತ್ತು ರಕ್ಷಿತಾ ಅಂತ ಹೇಳಿದ್ರಿ. ನಾನು ಕೂಡ ಅವರಿಬ್ಬರನ್ನೇ ತುಂಬ ಇಷ್ಟಪಡ್ತಾ ಇದ್ದೆ. ಇತ್ತೀಚೆಗೆ ನಾನು ಬಿಗ್ ಬಾಸೇ ನೋಡ್ತಿರಲಿಲ್ಲ. ಒಂದು ದಿನ ಕೂತ್ಕೊಂಡು ನೋಡಿದ ಮೇಲೆ ಗಿಲ್ಲಿ ರಕ್ಷಿತನ ಬಗ್ಗೆ ತುಂಬ ಜೆನ್ಯೂನಾಗಿ ಆಡ್ತಾ ಇದ್ದಾರಪ್ಪ ಅಂತ ಹೇಳಿ ತುಂಬ ಖುಷಿ ಆಗ್ತಿತ್ತು. ಪ್ರತಿನಿತ್ಯ ನೋಡ್ತಾ ಇದ್ದೆ. ನಿನ್ನೆ ಎಪಿಸೋಡ್, ಒಂದು 3 ದಿನದ ಹಿಂದಿನ ಎಪಿಸೋಡು ಮತ್ತು ನಿನ್ನೆ ಎಪಿಸೋಡ್ ನೋಡಿದ್ಮೇಲೆ ರಕ್ಷಿತಾ ಮೇಲಿದ್ದಂಥ ನಂಬಿಕೆ ಪೂರ್ತಿ ಕಳಚೋಯ್ತು ಅಂತ ಅಂದ್ಕೊಳ್ತೀನಿ ನಾನು. ತುಂಬ ಓವರಾಗಿ ಆಡ್ತಾ ಇರುವಂಥ ಹುಡುಗಿ ಆಗ್ಬಿಟ್ಟಿದ್ದಾಳೆ ಇವಾಗ ಆಕೆ. ಅವಳು ತನ್ನನ್ನು ತಾನು ಸೇವ್ ಮಾಡ್ಕೊಳ್ಳೋದಕ್ಕಿಂತ ಬೇರೆಯವ್ರ ಬಗ್ಗೆನೇ ಮಾತಾಡಿಕೊಂಡು, ಅದು ಕೂಡ ಆ ಕಾಲುಗಳು, ಆಕೆಯ ಕಾಲುಗಳು ಭೂಮಿ ಮೇಲೆ ನಿಲ್ತಾನೇ ಇಲ್ಲ. ಸಿಕ್ಕಾಬಡೆ ಓವರ್ ಆ್ಯಕ್ಟಿಟ್ಯೂಡ್ ತೋರಿಸ್ತಾ ಇದ್ದಾಳೆ ಅನ್ನಿಸ್ತಾ ಇದೆ. ಆಕೆ ಕಿಚ್ಚನ ಚಪ್ಪಾಳೆ ಬಂತು ನೋಡಿ, ಅದು ಬಂದ ಮೇಲೆ ತುಂಬ ಅಹಂಕಾರ ಬಂತು ಅನ್ನಿಸ್ತಾ ಇದೆ. ಜನ ನನ್ನನ್ನು ಹೇಗಾದರೂ ಸೇವ್ ಮಾಡ್ತಾರೆ ಅನ್ನುವಂತಹ ಈಗೋ ಅವಳ ತಲೆ ತುಂಬ ತುಂಬ್ಕೊಬಿಟ್ಟಿದ್ದಾಳೆ ಅನಿಸುತ್ತೆ. ಅಟ್ಲೀಸ್ಟ್ ಮಾತಾಡೋ ಒಂದು ರೀತಿನ ಕಲ್ತ್ಕೋಬೇಕು. ಒಂದು ಕಡೆ ನಿಂತಾದರೂ ಸರಿ, ತಾನು ಏನು ಮಾತಾಡ್ತಾಳೋ ಅದನ್ನು ಪ್ರತಿಸ್ಪರ್ಧಿಗಳಿಗೊಂದು ಅವಕಾಶ ಕೊಟ್ಟು ಅವ್ರ ಮಾತನ್ನು ಕೂಡ ಕೇಳಬೇಕು ಅನ್ನೋದು ಆಕೆ ಮಾಡ್ತಾ ಇಲ್ಲ. ಗೆಲ್ಲೋದಂತೂ ಗಿಲ್ಲಿನೇ ಬಿಡಿ. ಅಟ್ಲೀಸ್ಟ್ ನಾನು ಅಂದ್ಕೊಳ್ಳೋದು ಈಗೇನಾದರೂ ಫೈನಲ್ಗೆ ಬಂದುಬಿಟ್ರೆ ಖಂಡಿತ ಇವಳು ಕಾಲುಗಳು ಭೂಮಿ ಮೇಲೆ ನಿಲ್ಲೋದಿಲ್ಲ. ಈಗಲೇ ನಿಲ್ತಾ ಇಲ್ಲ. ಒಳ್ಳೆ ಹುಡುಗಿ ಪಾಪ, ಹಿಂಗೆಲ್ಲ ಅಂದ್ಕೊಂಡಿದ್ವಿ. ಇತ್ತೀಚಿನ ಆ್ಯಟಿಟ್ಯೂಡ್ ಇದೆಯಲ್ಲ ಆಕೆದು, ತುಂಬ ಅಹಂಕಾರ ತೋರಿಸ್ತಾ ಇದ್ದಾಳೆ. ತುಂಬ ಮಾತಿನ ಧಾಟಿನೇ ಬೇರೆ ಆಗ್ತಾ ಇದೆ. ಒಂದು ಸೌಜನ್ಯಕ್ಕಾದರೂ ಸಹ ಒಂದು ನಿಂತ್ಕೊಂಡು ಮಾತಾಡಬೇಕು, ಒಂದು ತಾಳ್ಮೆಯಿಂದ ಕೇಳಬೇಕು ಅನ್ನೋ ಮನಸ್ಥಿತಿ ಅವಳಿಗೆ ಒಂದು ಅಹಂಕಾರ ತುಂಬೋಗಿದೆ ಅನ್ನಿಸ್ತಾ ಇದೆ. ಹೌದಲ್ವಾ? ನನಗಂತೂ ತುಂಬ ಅನ್ನಿಸ್ತು. ನಿನ್ನೆ ಅಂತೂ ಆ ಕಾವ್ಯ ಜೊತೆ ಮಾತಾಡಬೇಕಾದ್ರೆ ಆಕೆ ತುಂಬ ಪೇಷನ್ಸಲ್ಲಿ ಕೇಳ್ತಾ ಇದ್ಲು ಕಾವ್ಯ. ಆಕೆ ಕೊಟ್ಟಂಥ ಕಾರಣಗಳನ್ನ ಕೇಳಬೇಕಲ್ವಾ? ಒಂದು ನಿಮಿಷ ಒಂದು ಜಾಗದಲ್ಲಿ ನಿಂತ್ಕೋಬೇಕಲ್ವಾ? ಗರ 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 ಅಂತ ಸುತ್ತಾ ಇದ್ದರೆ ಹೆಂಗೆ ಅನ್ನಿಸ್ಬೇಕಲ್ವಾ? ತುಂಬ ಗರ್ವ ಕಾಣಿಸ್ತಾ ಇದೆ ಅನ್ನಿಸ್ತಾ ಇದೆ. ಒಂದು ಬಾರಿ ಅನ್ನಿಸ್ತಾ ಇದೆ ಧ್ರುವ ಅಂತ ಹೇಳಿರೋದು ಸತ್ಯ ಅನ್ನಿಸ್ತಾ ಇದೆ. ಈಕೆ ಮೊದಲಿದ್ದು ಬೇರೆ ಥರ, ಈಗಿರೋದೇ ಬೇರೆ ಥರ, ಫೇಕಾಗಿ ಆಡ್ತಾ ಇದ್ದಾಳೆ ಅಂತ ನನಗನ್ನಿಸ್ತಾ ಇದೆ. ನಿಮ್ಗೇನು ಅನ್ನಿಸ್ತಿ ಅಂತ ಹೇಳಿ. ಗೆಲ್ಲೋದಂತೂ ಗಿಲ್ಲಿನೇ ಬಿಡಿ, ಅದು ನಮ್ಗೆ ಗೊತ್ತಾಗ್ತಾ ಇದೆ. ಹೇಳಲ್ವಾ, ಕಷ್ಟ ಕಾಲದಲ್ಲಿ ನಮ್ಮನ್ನು ಬರೀ ಒಂದು ಮಾತಿನ ಮೂಲಕನಾದರೂ ಸಹ ನಾನು ಇದ್ದೀನಿ ಅನ್ನೋರನ್ನ ಮರಿಬಾರ್ದು ನಾವು. ಬಿಗ್ ಬಾಸ್ ಇರೋದು ಒಬ್ರಿಗೊಬ್ರು ಫೈಟು ಖಂಡಿತ ಇರುತ್ತೆ. ಇಷ್ಟು ಬೇಗ ಮರೆತಲ ರಕ್ಷಿತಾ? ಒಂದು ಸಂದರ್ಭದಲ್ಲಿ ಮನೆಯವರು ಯಾರು ಕೂಡ ವಾಯ್ಸ್ ರೇಸ್ ಮಾಡಿರಲಿಲ್ಲ. ಅಂಥ ಸಮಯದಲ್ಲೂ ಸಹ ರಕ್ಷಿತನ ಪರವಾಗಿ ಇಲ್ಲಿ ನಿಂತ್ಕೊಳ್ತಾರೆ. ಹಿಂಗಿದ್ದಾಗ ಹೇಗೆ ಇಷ್ಟು ಬೇಗ ಬೆನ್ನಿಗೆ ಚೂರಿ ಹಾಕಬಹುದು? ನಿಮ್ಮ ಮನಸ್ಥಿತಿ ಇಷ್ಟು ಬೇಗ ಹೇಗೆ ಬದಲಾಗಕ್ಕೆ ಸಾಧ್ಯ? ಇನ್ನೂ ಸಮಯ ಇತ್ತು. ಇನ್ನೂ 2 ವಾರ 3 ವಾರ ಗಿಲ್ಲಿ ಪರ ಆಗಲಿ ಕಾವ್ಯ ಪರ ಆಗಲಿ ಆಕೆ ಇರಬಹುದಿತ್ತಲ್ವಾ? ಆಮೇಲೆ ಅವರವರೇ ನಾಮಿನೇಟ್ ಮಾಡಿಕೊಳ್ಳೇಬೇಕು. ಆಟನೇ ಹಂಗಿರುತ್ತೆ. ಆದರೆ ಈಕೆಯ ಬುದ್ಧಿ ಇದೆಯಲ್ಲ, ನಿಜವಾಗಿ ಫೇಕ್ ಅನ್ನಿಸ್ತಾ ಇದೆ. ಈಕೆ ಮೊದಲಿದ್ದಿದ್ದು ಸುಮ್ಮನೆ ಒಂದು ಸೋಗ ಹಾಕ್ಕೊಂಡು ಇನ್ನೋಸೆಂಟ್ ಥರ ಇದ್ಲೋನೋ ಅನ್ನಿಸ್ತಾ ಇದೆ. ಆದರೆ ನಿನ್ನೆ ಮೊನ್ನೆಯ ಆಟ ನೋಡ್ತಾ ಇದ್ದರೆ ಸಿಕ್ಕಾಬಟ್ಟೆ ಅಹಂಕಾರ ಈಕೆಯಲ್ಲಿ ಇದೆ ಅಂತ ನನಗನ್ನಿಸ್ತಾ ಇದೆ. ತುಂಬ ಇಷ್ಟವಾದ ಸ್ಪರ್ಧಿ ಅಂತ ಹೇಳ್ಕೊಂಡಿದ್ದೆ, ಅದನ್ನ ನೆನ್ನೆನೇ ತೆಗೆದುಬಿಟ್ಟೆ ನಾನು ಹೇಳಬೇಕು ಅಂತಂದರೆ. ಆದ್ದರಿಂದ ನಾವು ನಾವಾಗೇ ಆಡಬೇಕು. ಅಲ್ಲಿ ಬಿಗ್ ಬಾಸ್ ಹೌಸ್ ಅನ್ನೋದು ಒಂದು ನಿಜವಾಗ್ಲೂ ಒಂದು ಅನಾವರಣ ಮಾಡಿಕೊಳ್ಳುವಂತಹ ತಮ್ಮ ಒಂದು ಶಕ್ತಿನ, ತಮ್ಮ ಗುಣನ, ನಡತೆನ ಹೊರಗಡೆ ಸೀರಿಯಲ್ಗಳಲ್ಲಾಗಲಿ ಅವ್ರಿದ್ದ ಫೀಲ್ಡ್ಗಳಲ್ಲ ಸಹ ತೋರಿಸಿರಲ್ಲ. ಆ ಮನೆಯಲ್ಲಿ ನಾವು ನೋಡ್ತೀವಿ. ಹಿಂಗಿದ್ದಾಗ ಆಕೆಯ ಗುಣ ನಿನ್ನೆ ಮೊನ್ನೆ ನೋಡಿದ ತಕ್ಷಣ ಅಪ್ಪ ಅನ್ನಿಸ್ಬಿಡ್ತು. ನನಗಂತೂ ತುಂಬ ಅನ್ನಿಸ್ತಾ ಇದೆ. ಇಷ್ಟ ಅಂತ ಅಂದ್ಕೊಂಡಿದ್ದರಿಂದ ಆಕೆನ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಇವಾಗ ನನಗೆ ಗಿಲ್ಲಿ ಗೆಲ್ತಾನೆ ಅಷ್ಟೆ. ಗಿಲ್ಲಿ ಫೈನಲ್ಗೆ ಬಂದು ಗೆಲ್ಲುವಂಥ ಅಭ್ಯರ್ಥಿ ಖಂಡಿತ. ಆಕೆ ಒಂದು ಮಾತಂದ್ಲು, ಗಿಲ್ಲಿ ಯಾರು ಅಂತಲೇ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾಳೆ ನಿನ್ನೆ ಒಂದು ಎಪಿಸೋಡಲ್ಲಿ. ಅದು ತುಂಬ ಬೇಜಾರಂತ ಕೂಡ ಅನ್ನಿಸ್ತು. ಈ ಭಾಗನ ಮುಂದುವರ್ಸೋಣ, ಮಾತಾಡ್ತೀನಿ ಮತ್ತೆ. ನಿಮ್ಗೇನು ಅನ್ನಿಸ್ತು ಈ ಅಭಿಪ್ರಾಯದ ಬಗ್ಗೆ ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಹೊಸದಾಗಿ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ನಮಸ್ಕಾರ, ಬಾಯ್.